ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಮ್ಮ ಪ್ರಿಯಾಂಕಾಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ತೋರಿಸ್ತಾ ಇದ್ದೀವಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ಗಿಫ್ಟು ಏನೆಲ್ಲ ಕೊಟ್ಟಿದ್ದಾರೆ ಅಂತ ತೋರಿಸ್ತೀವಿ. ಹಾಗೆ ಸ್ಯಾರೀಸ್ ಅಂತೂ ತುಂಬಾ ಬಂದಿದೆ, ಅದು ಕೂಡ ತೋರಿಸ್ತೀವಿ ಬನ್ನಿ. ದೀಪ ಬಾಯಲ್ಲಿ ಪಟ್ಟೆ ಇಟ್ಟು ಬಾಗ ಚಲಿಕೆ ಬರಲ್ಲ. ರಮ್ಯಾನಾ? ಮನೇನು ಏನು ದೊಡ್ಡ ಯಾಕಿದ್ದನೂ ಗೊತ್ತಿರೋದು ಓಪನ್ ಮಾಡೋಣ. ನಮ್ಮ ರಾಜಮ್ಮ ಅವ್ರು ಚಿತ್ರಾನ್ನ ಮಾಡ್ತಾವ್ರೆ ನೋಡಿ. ರಾತ್ರಿ ಏನೇ ಕೋಡ್ಪಿಲ್ಲ ಕೋಳಿ ಮರಿ ಇದು ಕರ್ಜಿಕಾಯಿ ಮಾಡೋರೆ, ಇವರೇ ಮಾಡಿರೋದು. ಕಣ್ಣು ಬೇರೆ ಇಟ್ಬಿಟ್ಟವ್ರೆ. ನಿಮ್ಮ ದೀಪು ಇವನು ಕ್ಯೂಟ್ ಹುಡುಗ. ತವಾ ನಾನ್ ಸ್ಟಿಕ್ಕಿ ತವಾ ಸೆಟ್ಟು 3 ಪೀಸ್ ಅಂತೆ. 3 పీస్ అలిగేస్తే మళ్ళీ వాళ్ళని పల్లె చేసుకునే ಫ್ರೆಂಡ್ಸ್ ನೋಡಿ, ಇದು ಪ್ರಿಯಾಂಕಾಗೆ ಅವ್ರ ಫ್ರೆಂಡ್ ಕೊಟ್ಟಿರೋದು ಗಿಫ್ಟು. ಇಲ್ಲಿ ನಮ್ಮ ರಾಜಮ್ಮ ಅವ್ರ ಯಜಮಾನ್ರು ನೋಡಿ ಏನು ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ. ಯಾವಾಗಾದರೂ ಇಬ್ಬರು ಜಗಳ ಏನಾದ್ರು ಆಡಿದ್ರೆ ಇಬ್ಬರು ಅವ್ರಿಗಷ್ಟು ಅವರೇ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ನಕ್ಕಿದ್ದೀವಿ. ಎಲ್ಲರೂ ಅಷ್ಟೇ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಪ್ರಿಯಾಂಕಂತೂ ತುಂಬ ಇಷ್ಟಪಟ್ಟಳು. ಹಾಗೆ ಇದು ತುಂಬಾ ಚೆನ್ನಾಗಿದೆ. ಇವ್ರಿಗೆ ಯೂಸ್ ಆಗೋವಂಥದ್ದನ್ನು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನನ್ನೇ ಕೊಟ್ಟು ತಿನ್ನೋದಾ ಕಡ್ಪನ ಪರ್ಸನ್ ಆಗ್ತಿಲ್ಲದನ್ರ ನೋಡಿ. ನೋಡಿ, ಚಿತ್ರಾನ್ನ ಮಾಡಿಬಿಟ್ಟು ಒಬ್ಬಳೇ ತಿಂತಾ ಇದ್ದಾಳೆ. ನಮ್ಮನ್ನೆಲ್ಲ ಕರೀದಿರ ತಿಂತಾ ಇದ್ದಾಳೆ. ಇವರು ನಮ್ಮ ಮಂಜಕ್ಕ ಅವ್ರ ಚಿಕ್ಕಮ್ಮ ಅಜ್ಜಿ ಕುರ್ಸೂಡಿ. ನಮ್ಮ ಮಂಜಕ್ಕಾಗ ನೋಡಿ ಸ್ಯಾರೀಸ್ ಎಷ್ಟೊಂದು ಗಿಫ್ಟ್ ಬಂದಿದೆ ಅಂತ. ಮಂಜಕ್ಕಾಗಲ್ಲ ನನಗೆ. ಮಂಜಕ್ಕ ಮಾಡಿರೋದು ಗಿಫ್ಟು, ಅದಕ್ಕೆ ನಿಮಗೆ ಕೊಟ್ಟಿರೋದು. ನನಗೆ ಎಷ್ಟು ಸ್ಯಾರಿ ಲೆಕ್ಕ ಹಾಕಮ್ಮ? 1 2 3 4 5 6 7 8 21 ಸೀರೆ. 20 ಫ್ರೆಂಡ್ಸ್ ನೋಡಿ, ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಜನ ಗಿಫ್ಟ್ ಕೊಟ್ಟಿದ್ದಾರೆ. ಸುಮಾರು ಒಂದು 25 ಸ್ಯಾರಿ ಏನೋ ಇತ್ತು. ಇನ್ನೂ ಸ್ವಲ್ಪ ಇತ್ತು, ಅದು ಎಲ್ಲ ಅವನ್ನೆಲ್ಲ ತೋರಿಸೋದಕ್ಕಾಗಿಲ್ಲ. ಇದು ಅವ್ರ ಮನೆ ಹತ್ರ ಕೂರಿಸಿದ್ರಲ್ಲ, ಅವಾಗ ಕೊಟ್ಟಿರೋದು. ಅವ್ರೂರಲ್ಲಿ ಕೂರಿಸಿದ್ರಲ್ಲ, ಅವಾಗ ಕೊಟ್ಟಿರೋಂಥ ಸ್ಯಾರೀಸ್ ಇದು. ಯಾರ ಚೆನ್ನಾಗೈತೆ ಕೊಟ್ಟಿರೋದು, ಯಾರು ಅಂತ ನೇಮ್ ಗೊತ್ತಾಗ್ತಾ ಇಲ್ಲ. ತೋರಿಸಿ ಕಡೆ ಇನ್ನೊಂದ್ಸತಿ ಹೇಳಿ. ಯಾರು?
मला ಬೇಕು. ಯಾರು? ಕಾವೇರಿ ಯಾವರು? ಸಿಸ್ಟರ್. ಅವ್ರಿಗೆ ಗೊತ್ತಿಲ್ಲ ಇದು. ರಾಧಾಕೃಷ್ಣ ಗಣೇಶ. ತೋರ್ಸು. ಫ್ರೆಂಡ್ಸ್ ನೋಡಿ, ಎಲ್ಲರೂ ಕೂಡ ಬರೀ ರಾಧಾಕೃಷ್ಣ ಮತ್ತು ಬುದ್ಧ ಬರೀ ಕೃಷ್ಣದು ತುಂಬ ಫ್ರೇಮ್ಸ್ ಕೊಟ್ಟಿದ್ದಾರೆ. ಈ ಥರ ತುಂಬ ಗಿಫ್ಟ್ ಅಂದರೆ ಎಲ್ಲನೂ ಬರೀ ಇದೆ. ಸುಮಾರು ಒಂದು 10ರಿಂದ ಒಂದು 15 ಇರ್ಬೋದು ಅನ್ಕೋತೀನಿ. ನಾನು ಸರಿಯಾಗಿ ಕೌಂಟ್ ಮಾಡಿಲ್ಲ. ನೋಡಿ, ಬರೀ ಬುದ್ಧ ಮತ್ತು ರಾಧಾಕೃಷ್ಣ ತುಂಬ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ಮಂಜಕ್ಕ ಎಲ್ಲರೂ ಇದನ್ನೇನು ಕೊಟ್ಟಿದ್ದಾರೆ, ಇದ್ರ ಬದಲು ಕಾಸಾದರೂ ಕೊಡಬಾರ್ದಾ, ಇಲ್ಲ ಬೇರೆ ಏನಾದರೂ ಕೊಡಬಾರ್ದಾ ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ನೋಡಿ, ಸುಮಾರು ಜನ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ, ಅವ್ರ ಮನೇಲಿ ಹಾಕ್ಕೊತಾರೆ ಅಂತ ಒಬ್ಬೊಬ್ರು ಅಂದ್ಕೊಂಡು ಕೊಟ್ಟಿದ್ದಾರೆ. ಆದರೆ ನನಗೇನು ಅನಿಸ್ತು ಅಂದರೆ, ದಯವಿಟ್ಟು ಗಿಫ್ಟ್ ಕೊಟ್ಟಿರೋರು ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ನಾನು ಮೊದಲೇ ಒಂದು ಗಿಫ್ಟ್ ಮಾಡೋಣ ವಿಡಿಯೋ ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ. ಈಗ ನಮ್ಮ ಪ್ರಿಯಾಂಕದು ಗಿಫ್ಟ್ ಬಂತಲ್ಲ, ಹಾಗಾಗಿ ನೆನಪು ಬಂತು ಒಂದು ವಿಡಿಯೋ ಮಾಡೋಣ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗಿಫ್ಟ್ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಿ ಕೊಡಬೇಕು. ಯಾಕಂದರೆ ನಾವೇನು ಗಿಫ್ಟ್ ಕೊಡ್ತಾಯಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಯೋಚನೆ ಮಾಡಬೇಕಲ್ವಾ. ನೋಡಿ, ಈ ಥರ ಗಿಫ್ಟೆಲ್ಲ ಕೊಡೋದ್ರ ಬದಲು ಅವ್ರಿಗೆ ಕಾಸೇ ಕೊಡೋದು ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ತುಂಬ ಕಷ್ಟಪಟ್ಟು ಮದುವೆ ಮಾಡಿರ್ತಾರೆ ಅವರಪ್ಪ ಅವರಮ್ಮ, ಸಾಲನ ಸೋಲನ ಮಾಡಿ. ಅದರಲ್ಲಿ ನೀವೆಷ್ಟು ಅಮೌಂಟ್ ಕೊಡಬೇಕು ಅಂದ್ಕೊಂಡು, ಇವಾಗ ಫ್ರೇಮ್ಗೆಲ್ಲ ಎಷ್ಟು ದುಡ್ಡು ಕೊಟ್ಟಿದ್ದೀರೋ ಅಷ್ಟೇ ದುಡ್ಡನ್ನ ಅವ್ರಿಗೆ ಕೊಡ್ಬೋದು. ಯಾಕಂದರೆ ಅವ್ರಿಗೆ ಏನಕ್ಕಾದರೂ ಒಂದು ಕಷ್ಟಕ್ಕಾಗುತ್ತೆ. ಈ ಥರ ಫ್ರೇಮ್ಸ್ ಎಲ್ಲ ಕೊಡೋದ್ರಿಂದ ಈಗ ಇವ್ರ ಮನೆಯಲ್ಲಿ ಎಲ್ಲೂ ಕೂಡ ಜಾಗ ಇಲ್ಲ. ಚಿಕ್ಕ ಚಿಕ್ಕ ಮನೆಗಳು ಇಷ್ಟು ಫ್ರೇಮ್ಸ್ನ ಮನೆಯಲ್ಲಿ ಹಾಕೋದಕ್ಕಾಗಲ್ಲ, ಯಾಕಂದರೆ ಮನೆಗಳು ಚಿಕ್ಕದಲ್ಲ. ಹಾಗೆ ಬರೀ ರಾಧಾಕೃಷ್ಣ ಮತ್ತು ಬರೀ ಇಷ್ಟು ಫ್ರೇಮ್ಸ್ನೂ ಹಾಕೋದಕ್ಕೂ ಆಗಲ್ಲ, ಸುಮ್ಮನೆ ಇರೋದಕ್ಕೂ ಆಗಲ್ಲ. ಫ್ರೆಂಡ್ಸ್ ಕೊಟ್ಟಿದ್ದಾರೆ ಅಂತ ಖುಷಿ ಪಡ್ತಾರೆ, ಆದರೆ ಎಲ್ಲೂ ಹಾಕೋದಕ್ಕಾಗಲ್ಲ. ನೀವು ಕೂಡ ಅನ್ಕೋಬೋದು, ಅಯ್ಯೋ ನಾನು ಕೊಟ್ಟೆ ಫ್ರೇಮು, ಎಷ್ಟು ದುಡ್ಡು ಕೊಟ್ಟೆ, ಅವ್ರ ಮನೇಲಿ ಹಾಕೇ ಇಲ್ಲ ಅಂತ ನೀವು ಅನ್ಕೊತೀರಲ್ವ ಯಾವಾಗಾದರೂ ಅವ್ರ ಮನೇಲಿ ನೋಡಿದಾಗ. ಆಗ ನಿಮಗೆ ಬೇಜಾರಾಗುತ್ತೆ. ನೋಡಪ್ಪ, ನಾನು ಅಷ್ಟು ದುಡ್ಡು ಕೊಟ್ಟು ಫ್ರೇಮ್ ಕೊಡಿಸ್ದೆ, ಅವರು ಹಾಕಲೇ ಇಲ್ಲ ಅಂತ ಅನ್ಕೊತೀರ. ಅದ್ರ ಬದಲು ಯಾಕಂದರೆ ಅವರು ಹಾಕ್ಕೊಳ್ಳೋದಕ್ಕಾಗಲ್ಲ, ಎಲ್ಲ ಫ್ರೇಮ್ಸನ್ನು ಮನೇಲಿ ಹಾಕೋದಕ್ಕಾಗಲ್ಲ. ಅದರಲ್ಲಿ 1-2 ಹಾಕ್ಕೊಳ್ಬೋದು. ಹಾಗೆ ದೊಡ್ಡ ಮನೆಗಳು ಇರೋರು ಅಷ್ಟೇ, ನಾವು ಕೊಟ್ಟಿರೋ ಫ್ರೇಮ್ಸ್ನ ಯಾರೂ ಕೂಡ ಹಾಕ್ಕೊಳಲ್ಲ. ಯಾಕಂದರೆ ಅವ್ರದ್ದೇ ಬೇರೆ ಏನೋ ಪ್ಲ್ಯಾನ್ ಇರುತ್ತೆ. ಅಲ್ಲಿ ಏನು ಮಾಡಬೇಕು ಏನು ಅಂತ ಅವ್ರದ್ದೇ ಬೇರೆ ಥರ ಪ್ಲ್ಯಾನಿಂಗ್ ಇರುತ್ತೆ. ನಾವು ಕೊಡೋ ಫೋಟೋಸ್ ಯಾರೂ ಕೂಡ ಹಾಕ್ಕೊಳಲ್ಲ. ಅದರಿಂದ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ₹100 ಆಗಲಿ ಅದನ್ನು ಒಂದು ಕವರಲ್ಲಿ ಇಟ್ಟು ಕೊಡೋದೇ ಬೆಸ್ಟ್ ಅಂತ ಅನಿಸುತ್ತೆ. ಅವ್ರಿಗೆ ಏನಕ್ಕಾದರೂ ಯೂಸ್ ಆಗುತ್ತೆ, ಇಲ್ಲ ಏನಾದರೂ ಒಂದು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ನನ್ನ ಅನಿಸಿಕೆ ಏನನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಗಿಫ್ಟ್ ಕೊಟ್ಟಿರೋರು ಯಾರೂ ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ಪ್ರಿಯಾಂಕ ಅಂತೂ ತುಂಬಾ ಖುಷಿಪಟ್ಟು ತಗೊಂಡಿದ್ದಾಳೆ, ಎಲ್ಲ ಕೂಡ ಇಷ್ಟಪಟ್ಟಿದ್ದಾಳೆ. ಕೊನೆಯಲ್ಲಿ ನೋಡಿ ಏನು ಹೇಳ್ತಾಳೆ ಅಂತ. ಹಾಗೆ ನಮ್ಮ ರಾಜಮ್ಮ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಫಂಕ್ಷನ್ ಎಲ್ಲ ಮುಗೀತಲ್ಲ, ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರೇ ಖಾಲಿ ಆಗ್ತಾ ಇದ್ದಾರೆ. ನಮ್ಮ ರಾಜಮ್ಮ ಅವರು ಬೆಳಗ್ಗೆ ಹೋಗ್ತಾರೆ, ನಮ್ಮ ದೊಡ್ಡಮ್ಮ ಮಧ್ಯಾಹ್ನ ಹೋಗ್ತಾರೆ, ಮತ್ತು ನಾವು ಮಾರನೇ ದಿನ ಹೋಗ್ತೀವಿ. ಎಲ್ಲನೂ ಇದೇ ವಿಡಿಯೋನಲ್ಲೇ ತೋರಿಸ್ತೀನಿ ನೋಡಿ. ಈಗ ತೆಂಗಿನಕಾಯಿಗಳೆಲ್ಲ ಮಿಕ್ಕಿತ್ತಲ್ವ, ಅದು ಎಲೆಗಳೆಲ್ಲ ತೆಗೆದು ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀವಿ. ಯಾರೆಲ್ಲ ನನ್ನ ಮದುವೆಗೆ ಬಂದಿದ್ದೀರಾ, ನನ್ನ ಫ್ರೆಂಡ್ಸು, ಸಿಸ್ಟರ್ಸು, ಫ್ಯಾಮಿಲಿ ಫ್ರೆಂಡ್ಸು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಜಾಸ್ತಿ ಜನ ಗಿಫ್ಟ್ಸ್ ಕೊಟ್ಟಿದ್ದೀರಾ, ಎಲ್ಲ ರಾಧಾಕೃಷ್ಣ, ಬುದ್ಧ ಮತ್ತು ಫ್ರೆಂಡ್ಸ್ ಸ್ವಲ್ಪ ಜನ ಗೋ ಮಚ್. ಧನು ಗಿಫ್ಟ್ ಮಾಡೋಳೆ ಕುಕ್ಕಿಂಗು, ಥ್ಯಾಂಕ್ ಯು ಸೋ ಮಚ್ ಧನು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಮದುವೆಗೆ. ಪದಮ್ಮ ಬಾಯ್ ಬಾಯ್ ಬಾಯ್. ನಮ್ಮ ದೊಡ್ಡಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಅಜ್ಜಕ್ಕ ಅವ್ರ ಮನೇಲಿ ಒಬ್ಬೊಬ್ಬರೇ ನೆಂಟರೆಲ್ಲ ಖಾಲಿ. ನಾಳೆ ನಾವು ಖಾಲಿ. ಏ ದೀಪು ಬಾಯ್.
ಬಾಯ್ ಬಾಯ್. ಏ ನೀನು ಬೇಡ ಬಾರೋ, ಇಲ್ಲೇ ಇರು. ನಿಮ್ಮ ದೊಡ್ಡಪ್ಪ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಬಾರೋ. ವಾ ఎత్తుకరా పో. ఉండు పోలీస్ ఉందంట. సరే బాయ్ బాయ్. ಏ ದೀಪು ಈಗ ಬಾರೋ, ನಿಮ್ಮ ದೊಡ್ಡಪ್ಪ ಮನೆಗೆ ಹೋಗೋಣ ಬಾರೋ. ಕೃಷ್ಣನ್ ಪಾಳಕ್ಕೆ ಕರ್ಕೊಂಡು ಹೋಗ್ತೀನಿ ಬಾರೋ. ನಿಮ್ಮ ದೊಡ್ಡಪ್ಪ ಕರಿತೈತಿ ಬಾರೋ. ಅಲ್ಲಿ ಕೊಡ್ತಾನೆ ఉంటాడಮ್ಮ. ಎಲ್ಲಂಟ ಕೊಟ್ಟಿದ್ಯಾ? ಏ ಯಾರ 2 ಮುದ್ದೆ ತಿಂತೈತಲ್ಲ ಆ ದೊಡ್ಡಪ್ಪನ ಹೊಡಿಯೋದು. ಸರಿ ಭದ್ರಮ್ಮ. ಹಾಂ ಬಾಯ್. ಈಗ ನೋಡಿ ನಮ್ಮ ದೊಡ್ಡಮ್ಮನೂ ಊರಿಗೆ ಹೋದರು. ಮತ್ತು ನಾವು ನಾಳೆ ಹೋಗ್ತೀವಿ. ಇವತ್ತಿದ್ದು ನಾಳೆ ಹೋಗ್ತಾ ಇದ್ದೀವಿ. ನಮ್ಮ ಮಂಜಕ್ಕ ಅವ್ರ ಮನೆಯಲ್ಲಿ ನೋಡಿ ಬತ್ತಾಸೆಲ್ಲ ಖಾಲಿ. ಯಾವಾಗಲೇ ಅರ್ಧ ಬೇಷನ್ ಒಂದೇ ದಿನದಲ್ಲಿ. ಮಂಜಕ್ಕ ಅವ್ರ ಮನೇಲಿ ಒಂದು ಬೇಷನ್ ಬತ್ತಾಸು ಕಾಲು ಬೇಷನ್ ಆಗ್ಬಿಟ್ಟೈತೆ. ಫ್ರೆಂಡ್ಸ್ ನೋಡಿ, ಇದು ಮಿಠಾಯಿ ಎಲ್ಲನೂ ಒಂದು ಬೇಷನ್ ತುಂಬ ಬಂದಿತ್ತು. ಈಗ ಒಂದಿನದಲ್ಲಿ ಎಲ್ಲ ಖಾಲಿ. ಯಾಕಂದರೆ ಮದುವೆ ಆದಮೇಲೆ ಎಲ್ಲ ಒಬ್ಬೊಬ್ಬರೇ ಬರ್ತಾ ಇರ್ತಾರಲ್ವ. ಆವಾಗ ಬಂದಾಗೆಲ್ಲ ಒಬ್ಬೊಬ್ರಿಗೂ ಏನಾದರೂ ತಿಂಡಿ ಕೊಡ್ತಾ ಇರಬೇಕಲ್ವ. ಹಾಗಾಗಿ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ನಾವು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ವಿ. నూరేళ్ళు ఆయుష్ ఆరోగ్యం ఇచ్చి వృద్ధి ఇచ్చి ఏడాది నిండా పడుకోక మాకు బిడ్డకాయ ఎత్తుకొని రండి అని చెప్పు. మనసులో అంటే చాలు. అక్కేమో చెప్పిస్తుంది. అది ఏ వస్తుంది అట్లే. ఏమక్క ఇంకొకసారి చెప్పక్క. బుద్ధుని బతుకండ. బుద్ధుని బతుకండ. నమస్కారం నమస్కారం. చిన్నకి చెప్పు. చిన్నకి చెప్పురామా. వస్తామమ్మా. వాటర్ బాగా ఏంటి అది వెళ్ళిపోతుంది. సరే ఇంటికాడ జాపాన భద్రమా. ನಮ್ಮ ಮಂಜಕ್ಕ ಅವ್ರ ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಊರಿಗೆ. అరవింద వస్తున్నా రా ఎవడన్నా ఊరికి. పేచి పెట్టరా. ఆవిడ పెడుతుంది. ಊರಿಗೆ ಹೋಗಿ ಏನೋ ಹೊತ್ಕೊಬಂದಿದ್ದಾರೆ ನೋಡಿ ಗೈಸ್. ಇವೆಲ್ಲ ರೆಡಿಮೇಡು. ಇಷ್ಟು ದಿನ ಆಗಿರುತ್ತೋ ಮಾಡಿ, ಅದಕ್ಕೆ ನಾನು ಒಂದೊಂದೇ ತಗೊಂಡು ಬಂದಿದ್ದೀನಿ. ಅದು ನಮ್ಮ ಅಜ್ಜಕ್ಕ ಬೇಡ ಅಂದರೂ ಹಾಕೈತೆ. ಇದೆಲ್ಲ ನಮ್ಮ ಅಜ್ಜಕ್ಕ ಮಾಡಿರೋದು. ಇದೆಲ್ಲ ಫ್ರೆಶ್ ಆಗಿರುತ್ತೆ. ಅಂಗಡಿಯಲ್ಲಿ ಅದು ತುಂಬ ದಿನ ಇಟ್ಕೊಂಡಿರ್ತಾರೆ ಅವರು. ಮಾಡ್ಕೊಂಡು ಬಂದಿರೋದು. ಆರ್ಡರ್ ಕೊಟ್ಟು ಇನ್ನೇನು ಬೇಡ ಅಂದ್ರೂ ಕೊಟ್ಟೈತೆ. ನೋಡು, ಬಾತ್ಕೋಳಿ, ಕೋಳಿ ಪಿಲ್ಲೆ, ಕೋಳಿ ಮರಿ. ನೆಕ್ಸ್ಟ್ ನಮ್ಮ ಪೂಜೆ ಮದುವೆಗೂ ಮಾಡಬೇಕು. ಅವಾಗ ರಾಜಮ್ಮನ್ನೇ ಕರಿತೀನಿ ಈ ಥರ ಕೋಳಿ ಮರಿ ಮಾಡಕ್ಕೆ. ಟೈಮಿಂಗ್ ಏನು ಮಾಡಬೇಕು ಅದು ಮಾಡಬೇಕಮ್ಮ. ಏನು ಮಾಡ್ತಾ ಇದೆಯಾ?
ಒಬ್ಬಟ್ಟು ಮತ್ತು ಅವಾಗಿನ ತುಪ್ಪಗಿ ಸೆಕೆ ಏನು ಮಾಡ್ತಾ ಇದೆಯಾ? ಒಬ್ಬಟ್ಟು, ಮಟನ್ ಸಾರು, ಚಿಕನ್ ಫ್ರೈ. ಮದುವೆ ಹುಡುಗ ಬರ್ತಾರೆ ಅಂದ್ಬಿಟ್ಟು ಮಟನ್ ಸಾರು, ಚಿಕನ್ ಸಾರು ಮಾಡಿದ್ದೀನಿ. ನಮ್ಮ ಪ್ರಿಯಾಂಕ ಮಟನ್ ಸಾರು ತಿನ್ನಲ್ಲಂತೆ, ನಾನ್ ವೆಜ್ ತಿನ್ನಲ್ಲಂತೆ, ವೆಜಿಟೇರಿಯನ್ ಅಂತೆ, ಅದಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಮಟನ್ ಸಾರು, ಚಿಕನ್ ಫ್ರೈ ಅದು. ಇದು ಮಟನ್ ಸಾರು. ಎಣ್ಣೆ ನಮ್ಮ ಕಿಚನಲ್ಲಿ ನೋಡು ಹೆಂಗೈತೆ ಅಂತ. ಎಲ್ಲ ಅಲ್ಲಿಂದಲೇ ಚಿಕ್ಕದಾಗಿರೋದ್ರಿಂದ ಮಾಡೋಕ್ಕೆ ಕಷ್ಟ. ಒಂದು ಐಟಮ್ ಅಂದರೆ ನಾನು ತುಂಬ ಐಟಮ್ಸ್ ಮಾಡಬೇಕು ಅಂದರೆ ತಲೆ ಕೆಟ್ಟೋಗ್ತದೆ. ಎಲ್ಲ ಮಾಡಿದ್ಮೇಲೆ ನಮ್ಮ ಪೂಜೆ ಮಾಡ್ಬೇಕಮ್ಮ ಅಂತ ಇದ್ದಾಳೆ ನೋಡಿ. ನಾನೇನು ಮಾಡಿ ಗಾಯ್ಸ್, ಫ್ರೆಂಡ್ಸ್ ನೋಡಿ, ಈಗ ರಾತ್ರಿ ಊಟ ಎಲ್ಲ ಆಯಿತು ಎಲ್ರದ್ದು. ವಿನೋದ, ಪ್ರಿಯಾಂಕ ಎಲ್ಲರೂ ಬಂದಿದ್ದರು. ಹಾಗೆ ನಮ್ಮ ಮಂಜಕ್ಕನೂ ಬಂದಿದ್ದರು. ಎಲ್ಲರೂ ಕುತ್ಕೊಂಡು ಊಟ ಮಾಡಾದಮೇಲೆ ಆಚೆ ಎಲ್ಲಡಿಕೆ ಹಾಕ್ಕೊಳ್ತಾ ಎಲ್ಲರೂ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕೂತಿದ್ವಿ. ಆಗ ನಮ್ಮ ಗೌತಮ್ ಸ್ವಲ್ಪ ವೀಡಿಯೋ ಮಾಡಿದ್ದಾನೆ ನೋಡಿ. ನಮ್ಮ ಮಂಜಕ್ಕ ಕೂತಿರೋ ಹತ್ರನೇ ನಿದ್ದೆ ಹೋಗ್ತಾ ಇದ್ದಾರೆ. ನಾವಿನ್ನೂ ಮಾತಾಡಿಕೊಂಡೇ ಕೂತಿದ್ದೀವಿ. ನಮ್ಮ ಮಂಜಕ್ಕಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಸರಿ ಎಲ್ಲನೂ ಹೋಗಿ ಮಲ್ಕೊಳ್ಳಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ಟು ನಾವು ಕೂಡ ಮಲ್ಕೊಂಡ್ವಿ. ಹಾಗೆ ನಮ್ಮ ಪೂಜಾ ಬೆಳಗ್ಗೆ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ ಊರಿಗೆ ಹೋಗೋದಕ್ಕೆ. ಹೋಗ್ಬಿಟ್ಟು ನಾನು ಟ್ರೈನ್ ಹತ್ತಿಸ್ಬಿಟ್ಟು ಬರ್ತೀನಿ. ಅಲ್ಲಿ ನನ್ನ ತಮ್ಮ ಬಂದು ಪಿಕಪ್ ಮಾಡ್ಕೊತಾನೆ ದೊಡ್ಡಬಳ್ಳಾಪುರಕ್ಕೆ. ನೋಡಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ, ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಯಾಕೆ ಮಾಡಬಾರ್ದು? ನಮ್ಮ ಗೌತಮ್ ಅಜ್ಜಿನ ಡ್ರಾಪ್ ಮಾಡ್ತಾ ಇದ್ದಾನೆ. ನೋಡಿ ನಮ್ಮ ಗೌತಮು ಗಾಡಿ ಕಲ್ತ್ಕೊಂಡಿರೋದು ಹಂಗಿರಲಿ, ಇದೊಂದು ಯೂಸ್ ಆಯಿತು. ಅವ್ರ ಅಜ್ಜಿನ ಗಾಡಿಯಲ್ಲಿ ಕೂರಿಸ್ಕೊಂಡು ರೈಲ್ವೆ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ತಾನೆ. ಹಾಗೆ ನಾನು ಕೂಡ ಡ್ರಾಪ್ ಮಾಡಿದೆ. ನಾನು ಕೂಡ ನಡ್ಕೊಂಡು ಹೋಗ್ಬೇಕಲ್ಲ ಅಲ್ಲಿವರೆಗೂ. ಫಸ್ಟು ನಮ್ಮ ಅಮ್ಮನ ಬಿಟ್ಬಿಟ್ಟು ಬಂದ, ಆಮೇಲೆ ನನ್ನ ಕರ್ಕೊಂಡು ಹೋದ. ಯಾಕಂದರೆ ಅಮ್ಮಗೆ ಟ್ರೈನ್ ಹತ್ಸ್ಬಿಟ್ಟು ಬರಬೇಕಲ್ವ, ಅದಕ್ಕೆ ನಾನು ಕೂಡ ಹೋಗಿದ್ದೀನಿ. ಈಗ ಟ್ರೈನ್ ಬಂತು, ಟ್ರೈನ್ ಹತ್ತಿಸ್ಬಿಟ್ಟು ನಾನು ವಾಪಸ್ ಬರ್ತೀನಿ. ಫ್ರೆಂಡ್ಸ್, ಈಗ ಅಮ್ಮನ್ನ ಟ್ರೈನ್ ಹತ್ತಿಸ್ಬಿಟ್ಟು ಬಂದಿದ್ದೀನಿ ದೊಡ್ಡಬಳ್ಳಾಪುರಗೆ. ಅಲ್ಲಿ 9:30ಗೆ ಟ್ರೈನ್ ಹೋಗುತ್ತೆ. ನನ್ನ ತಮ್ಮ ಹೋಗಿ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ಈಗ ಬೇಸಿಗೆ ಕಾಲ ಬೇರೆ ಸ್ಟಾರ್ಟ್ ಆಯ್ತಲ್ವ. 9 ಗಂಟೆಗೆ ಎಷ್ಟು ಬಿಸಿಲಿದೆ ಅಂದರೆ, ಇನ್ನು ಮಧ್ಯಾಹ್ನ ಎಷ್ಟು ಬಿಸಿಲಿರುತ್ತೋ ಏನೋ ಗೊತ್ತಿಲ್ಲ. ಎಲ್ಲೂ ಈ ಬೇಸಿಗೆಯಲ್ಲಿ ಎಲ್ಲೂ ಹೋಗ್ಬಾರ್ದು ಅನಿಸುತ್ತೆ. ಆದರೆ ಲೀವ್ ಇರೋದು ಇವಾಗಲೇ ಅಲ್ವಾ, ಎಲ್ಲಾದರೂ ಟ್ರಿಪ್ಗಳು ಹೋಗೋದೆಲ್ಲ ಲೀವ್ಗಳ ಟೈಮಲ್ಲೇ. ಆದರೆ ಬಿಸಿಲಲ್ಲಿ ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನೆನ್ನೆ ನಮ್ಮ ಮಂಜಕ್ಕ ಅವ್ರ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಸಖತ್ತು ಬಿಸಿಲು ಅಂದರೆ ಬಿಸಿಲು. ಕಾರಲ್ಲೇ ಹೋದ್ರೂ ತುಂಬ ಬಿಸಿ ಅನ್ನಿಸ್ತು, ಎಲ್ಲೂ ಹೋಗ್ಬಾರ್ದಪ್ಪ ಅನ್ನಿಸ್ತು. ಫ್ರೆಂಡ್ಸ್, ಮದುವೆ ವೀಡಿಯೋಸ್ ಎಲ್ಲ ಇಲ್ಲಿಗೆ ಹೆಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಲಾಸ್ಟು. ನಾಳೆಯಿಂದ ನಾನು ಪ್ರತಿದಿನದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮದುವೆ ವೀಡಿಯೋಸ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾಯಿದೆ. ಹಾಗೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.